ಎಲ್ರಿಗೂ ನಮಸ್ಕಾರ. ನಾನು ಲವಕುಮಾರ್ ಮೌರ್ಯ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಒಂದು 2 ತಿಂಗಳ ಇಂಚೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಯಾವ ವಿಡಿಯೋ ಅಂತ ಅಂದ್ರೆ, ಆ ಒಂದು ಬಾಹುಬಲಿ ಚಿತ್ರದಲ್ಲಿ ಕಟ್ಟಪ್ಪ ಅನ್ನೋ ಪಾತ್ರವನ್ನ ಮಾಡಿರುವಂತಹ ಕಟ್ಟ ಕೆಟ್ಟ ನನ್ನ ಮಗ ನಮ್ಮ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಸತ್ಯರಾಜ್ ಅನ್ನೋ ಕೆಟ್ಟ ಹುಚ್ಚನಾಯಿ ಕನ್ನಡಿಗರನ್ನ ನಾಯಿ ಅಂತ ಬೈದಿತ್ತು. ಆ ವಿಡಿಯೋದ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಸ್ನೇಹಿತರೆ, ನಾನು ನಿಜಕ್ಕೂ ಒಂದು ಮಾತನ್ನ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ನನಗೆ ಯಾವುದೇ ಬಾಹುಬಲಿ ಸಿನಿಮಾದ ಬಗ್ಗೆ ದ್ವೇಷ ಇಲ್ಲ. ಯಾಕಂದ್ರೆ ಮೊದಲನೇದಾಗಿ ರಾಜಮೌಳಿ ಅವರು ಕರ್ನಾಟಕದವರು, ಕನ್ನಡಿಗರು. ನನಗೆ ಅದ್ರ ಬಗ್ಗೆ ಯಾವುದೇ ದ್ವೇಷ ಇಲ್ಲ. ಆದ್ರೆ ಈ ಕಟ್ಟಪ್ಪ ಅನ್ನೋ ಕೆಟ್ಟ ನನ್ನ ಮಗ ಕನ್ನಡಿಗರ ಬಗ್ಗೆ ಮಾತಾಡಿರುವಂತಹ ಮಾತು ನಿಜಕ್ಕೂ ನನ್ನ ಮನಸ್ಸಿಗೆ ಚುಚ್ಚುತ್ತಾ ಇದೆ. ನನ್ನ ಮನಸ್ಸಿಗೆ ಅಂತಲ್ಲ ಸ್ನೇಹಿತರೆ, ಪ್ರತಿಯೊಬ್ಬ ಕನ್ನಡಿಗರ ರೋಷಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಅವನು ಬೈದಿರೋದು ಕನ್ನಡಿಗರನ್ನ ಇಂಥ ಮಾತಲ್ಲ, ಕನ್ನಡಿಗರ ಬಗ್ಗೆ ಹೀನಾಮಾನವಾಗಿ ಬೈದಿದ್ದಾನೆ. ನಿಜಕ್ಕೂ ತುಂಬಾ ದುಃಖ ಆಗುತ್ತೆ ಸ್ನೇಹಿತರೆ. ಹಾಗೆ ನಾನು ಬಿಟ್ಟಂತಹ ವಿಡಿಯೋ ನಿಜಕ್ಕೂ ಕರ್ನಾಟಕ ಅಲ್ಲ, ಈಗ ತಮಿಳುನಾಡು ಕೂಡ ಸೇರಿ, ಆಂಧ್ರ ಪ್ರದೇಶ ಸೇರಿ, ಹಾಗೆ ತಮಿಳುನಾಡಲ್ಲಿ ಕೆಲವು ಪೇಜಸ್ ಅಲ್ಲಿ ನನ್ನ ಮೇಲೆ ಟ್ರೋಲ್ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ, ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಒಪ್ಕೋತೀನಿ, ನನ್ನ ಬಗ್ಗೆ ನೀವೆಷ್ಟಾದ್ರೂ ಮಾತಾಡ್ರಿ, ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಕನ್ನಡಿಗರನ್ನ, ಕರ್ನಾಟಕವನ್ನ ಬೈದಿರುವಂತಹ ಹುಚ್ಚುನಾಯಿಗೆ ಬುದ್ಧಿ ಕಲಿಸೋವರೆಗೂ ನಾವಂತೂ ಸುಮ್ನಿರಲ್ಲ. ಈ ವಿಡಿಯೋ ಯೂಟ್ಯೂಬ್ ಅಲ್ಲೆಲ್ಲ ಅಪ್ಲೋಡ್ ಆಗಿ ವೈರಲ್ ಆಗಿ, ಅಲ್ಲೂ ಕೂಡ ತಮಿಳೇಸು ಇವರು ತುಂಬಾ ಒಂದು ಕಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಕೆಟ್ಟದಾಗಿ ಬೈದಿದ್ದಾರೆ. ನನಗೆ ನೀವು ಬೈದಂತ ಮಾತುಗಳಾಗ್ಲಿ ಯಾವುದು ನನಗೆ ತಟ್ಟೋದಿಲ್ಲ. ಯಾಕಂದ್ರೆ ನಾನು ನಿಂತಿರೋದು ನನ್ನ ನಾಡು, ನುಡಿ, ಭಾಷೆಯ ಬಗ್ಗೆ. ಹೌದು, ನನ್ನ ನಾಡಿನ ಜನತೆ ಬಗ್ಗೆ, ನನ್ನ ಕನ್ನಡಿಗರ ಬಗ್ಗೆ ಮಾತಾಡಿರುವಂತಹ ಹುಚ್ಚುನಾಯಿ ಬಗ್ಗೆ ನಾನು ಮಾತಾಡ್ತೀನಿ. ಇದನ್ನ ಶುರು ಅಂತ ಹೇಳೋಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಹಾಗೆ ನಿಜಕ್ಕೂ ಇನ್ನೊಂದು ಮಾತನ್ನ ಹೇಳೋಕೆ ಇಚ್ಛೆ ಪಡ್ತೀನಿ. ಇವತ್ತು ತಮಿಳುನಾಡಿನಲ್ಲಿ ನನ್ನ ಬಗ್ಗೆ ಎಷ್ಟಾದ್ರೂ ಬೈಕೊಳ್ಳಿ, ಯಾರು ಏನಾದ್ರೂ ಅಂದ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೇನು ಕೆಲವೇ ದಿನದಲ್ಲಿ ಬಾಹುಬಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಕರ್ನಾಟಕದಲ್ಲಿ ರಿಲೀಸ್ ಆಗೋಕೆ ಬಿಡಬಾರದು. ಯಾಕಂದ್ರೆ ಆ ಕಟ್ಟಪ್ಪನಿಗೆ ಬುದ್ಧಿ ಕಲಿಸೋಕೆ ಉಳಿದಿರುವಂತಹ ಏಕೈಕ ಮಾರ್ಗ ಅಂತಂದ್ರೆ ಇದೊಂದೇ ನಮಗೆ ಉಳಿದಿರುವಂತಹ ಮಾರ್ಗ. ಬಿಟ್ರೆ ಕಟ್ಟಪ್ಪ ಕನ್ನಡಿಗರ ಕೈಗೆ ಯಾವತ್ತೂ ಸಿಗೋದಿಲ್ಲ. ಆ ಹುಚ್ಚುನಾಯಿಗೆ ನಾವು ಕನ್ನಡಿಗರು ಎಂತವ್ರು ಅನ್ನೋದನ್ನ ಬುದ್ಧಿ ಕಲಿಸೋವರೆಗೂ ನಾವು ಬಿಡಬಾರದು. ಕನ್ನಡಿಗರನ್ನ ನಾಯಿ ಅಂತ ಬೈದಲ್ಲ ಕಟ್ಟಪ್ಪ. ಸತ್ಯರಾಜ್, ನಾನು ಹೇಳ್ತಾ ಇದ್ದೀನಿ, ನೀನೊಬ್ಬ ಹುಚ್ಚುನಾಯಿ. ಇವತ್ತೇ ಕೊನೆ. ನಿಜಕ್ಕೂ ನಾನು ಮತ್ತೊಮ್ಮೆ ಮೊಗದೊಮ್ಮೆ ಹೇಳೋಕೆ ಇಚ್ಛೆ ಪಡ್ತೀನಿ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಮಾತಾಡೋಕೆ ನೀನು 3 ಸಲ ಯೋಚನೆ ಮಾಡಬೇಕು. ಇದು ನನ್ನ ಕಡೆ ವಾರ್ನಿಂಗ್. ದಯವಿಟ್ಟು ನಾವು ಕನ್ನಡಿಗರು ಎಂತವ್ರು ಅನ್ನೋದನ್ನ ನಾವು ಈ ಯುದ್ಧದ ಮುಖಾಂತರ ತೋರಿಸಲೇಬೇಕು. ದಯವಿಟ್ಟು ಯಾವುದೇ ನನಗೆ ಬಾಹುಬಲಿ ಸಿನಿಮಾದ ಮೇಲೆ ನನಗೆ ಯಾವುದೇ ಸಿಟ್ಟಿಲ್ಲ ಸ್ನೇಹಿತರೆ. ನನಗಿರೋದು ಆ ಕಟ್ಟಪ್ಪ ಅನ್ನೋ ಕೆಟ್ಟ ನನ್ನ ಮಗನ ಮೇಲೆ. ಅವನು ಇವತ್ತು ಕನ್ನಡಿಗರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡಿದ್ದಾನೆ ಅಂತಂದ್ರೆ ನಾನೊಬ್ಬ ಕನ್ನಡಿಗನಾಗಿ ಈ ಮಣ್ಣಲ್ಲಿ ಹುಟ್ಟಿ ಸುಮ್ಮನಿರ್ಬೇಕಾ? ನಿಜಕ್ಕೂ ಎಷ್ಟೋ ಜನ ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ತುಂಬಾ ನತದೃಷ್ಟಕರ ಸಂಗತಿ ಅಂತ ಹೇಳೋಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಜೊತೆ ನೀವಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಧ್ವನಿಯನ್ನ ಎತ್ತುತ್ತಲೇ ಇರ್ತೀನಿ. ನಾನು ನನ್ನ ನಾಡಿನ ಬಗ್ಗೆ ಬಂದ್ರೆ ನಾನು ಧ್ವನಿ ಎತ್ತುತ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.